ವೆಲ್ಕಮ್ ಬ್ಯಾಕ್ ಫುಡ್ಡಿ ಜೋನ್. ಇಂದು ನಾವು ಹಸಿ ಕೊಬ್ಬರಿ ಮತ್ತು ಶೇಂಗಾ ಕಾಳನ್ನು ಬಳಸಿ ಚಟ್ನಿ ಮಾಡೋದನ್ನು ತಿಳಿದುಕೊಳ್ಳೋಣ. ಇದು ಪೂರಿ, ಪಡ್ಡು, ದೋಸೆ ಮತ್ತು ಇಡ್ಲಿಗೆ ಸೆಟ್ ಆಗುವಂಥ ಚಟ್ನಿ ಇದಾಗಿದೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ. ಮೊದಲನೇದಾಗಿ ಇದಕ್ಕೆ ಹಸಿ ಕೊಬ್ಬರಿ, ಶೇಂಗಾದ ಕಾಳು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಇಂಚಿನಷ್ಟು ಹಸಿ ಅಲ್ಲ, ಕರಿಬೇವು ಮತ್ತು ಕೊತ್ತಂಬರಿ, ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ. ಮೊದಲನೇದಾಗಿ ಶೇಂಗಾವನ್ನು ಹುರಿದುಕೊಳ್ಳೋಣ. ಶೇಂಗಾವನ್ನು ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಅದೇ ಹಂಚಿಗೆ ಹಸಿಮೆಣಸಿನ್ಕಾಯಿ ಮತ್ತು 1 ಇಂಚು ಹಸಿ ಅಲ್ಲ, ಅಂದರೆ ನಾವು ಹಸಿ ಶುಂಠಿಗೆ ಅಲ್ಲ ಎಂದು ಕರೀತಾರೆ ಉತ್ತರ ಕರ್ನಾಟಕದ ಕಡೆ. ಹಾಗಾಗಿ ನಾವು ಮೆಣಸಿನ್ಕಾಯಿ ಮತ್ತು 1 ಇಂಚು ಹಸಿ ಶುಂಠಿಯನ್ನು ತೆಗೆದುಕೊಂಡು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ನೀವು ಖಾರಕ್ಕೆ ಇಲ್ಲಿ 15ರಿಂದ 16 ಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೇನೆ. ನೀವು ಖಾರಕ್ಕೆ ನೀವು ತಿನ್ನುವ ಪ್ರಕಾರ ನಿಮಗೆ ನೋಡಿ ಮೆಣಸಿನ್ಕಾಯನ್ನು ಹಾಕಿಕೊಳ್ಳಿ. ಇದನ್ನು ಮೊದಲು ಚೆನ್ನಾಗಿ ಹುರಿದುಕೊಳ್ಳಿ. ಹುರಿಯುವಾಗ ಇದರ ಘಮ ತುಂಬ ಚೆನ್ನಾಗಿ ಬರುತ್ತದೆ. ಇದನ್ನು ಚೆನ್ನಾಗಿ ಹುರಿದುಕೊಂಡು ಚಟ್ನಿ ಮಾಡಿದರೆ ಚಟ್ನಿ ತುಂಬ ರುಚಿಯಾಗಿ ಬರುತ್ತದೆ. ಇದನ್ನು ಮೊದಲು ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಇದಕ್ಕೆ ನಾನು 1 ಎಳೆ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಇದನ್ನೊಂದು ತಟ್ಟೆಗೆ ತೆಗೆದುಕೊಳ್ಳಿ. ಇದನ್ನು ಹಸಿ ಕೊಬ್ಬರಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ಇಲ್ಲಿ ನಾನು 1 ಬಟ್ಲು ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಸ್ಲೈಸ್ ಆಗಿ ಹೆಚ್ಚಿಕೊಂಡಿದ್ದೇನೆ. ಇದನ್ನು ಹಾಕಿಕೊಂಡು ನಂತರ ಹಸಿಮೆಣಸಿನ್ಕಾಯಿ, ಅಲ್ಲವನ್ನು ಹಾಕಿ ಹುರಿದುಕೊಂಡ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಹುರಿದ ಶೇಂಗಾದ ಕಾಳನ್ನು ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 1 ಚಮಚ ಜೀರಿಗೆ ಮತ್ತು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಈ ರೀತಿಯಾಗಿ ರುಬ್ಬಿಕೊಂಡಿದ್ದೇನೆ. ಇದಕ್ಕೊಂದು ಒಗ್ಗರಣೆ ಕೊಡೋಣ, ತುಂಬ ರುಚಿಯಾಗುತ್ತದೆ. ಒಂದು ಪಾತ್ರೆಗೆ 2 ಚಮಚ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. 2 ಟೇಬಲ್ ಸ್ಪೂನ್ ಚಮಚ ಎಣ್ಣೆ, ಅದಕ್ಕೆ ಜಜ್ಜಿದ 5ರಿಂದ 6 ಎಸಳು ಬೆಳ್ಳುಳ್ಳಿ, ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಈ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಕೆಂಪಗಾಗಬೇಕು. ಅಲ್ಲಿವರೆಗೂ ಸಹ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು. ಈ ಬೆಳ್ಳುಳ್ಳಿ ಕೆಂಪಗಾದ ನಂತರ ಈ ರೀತಿಯಾಗಿ ಕೆಂಪಗಾದ ನಂತರ ಇದಕ್ಕೆ ಕರಿಬೇವನ್ನು ಸೇರಿಸ್ಕೊಳ್ಬೇಕು. ಆಗ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಆದ ನಂತರ ಇದಕ್ಕೆ ರುಬ್ಬಿದ ಚಟ್ನಿಯನ್ನು ಹಾಕಿಕೊಂಡು ಇದಕ್ಕೆ ಚೆನ್ನಾಗಿ ಇದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಈ ರೀತಿಯಾಗಿ ಚಟ್ನಿ ಸವಿಯಲು ಸಿದ್ಧ. ದಯವಿಟ್ಟು ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.